ಆ್ಯಕ್ಚುಲಿ ನೋಡಿ, ಮಹದೇವಪುರ ಕ್ಷೇತ್ರ ಅನ್ನೋದು ಏನಿದೆ ಅದು ಇಡೀ ಬ್ಯಾಂಗ್ಳೂರು ಸೆಂಟ್ರಲ್ನಲ್ಲಿ ಅತಿ ದೊಡ್ಡ ಕ್ಷೇತ್ರ. ಅದು ಇಷ್ಟು ವರ್ಷಗಳು ಆ ಕ್ಷೇತ್ರದಲ್ಲಿ BJP MLA ಇರೋದು. ಅಂಥ ಕ್ಷೇತ್ರದಲ್ಲಿ ಆ್ಯಂಡ್ ಅಲ್ಲಿ ಇರೋದು ಹಾರ್ಡ್ಲಿ 8 to 10% ಮೈನಾರಿಟಿ ವೋಟರ್ಸು. ಅಂಥ ಕ್ಷೇತ್ರದಲ್ಲಿ ಇವತ್ತು ಹೆಸರುವಾಸಿಯಾಗಿರೋ ಮಿಸ್ಟರ್ ಗಫಾರ್ ಬೇಗ್ ಅವರು. ಗಫಾರ್ ಬೇಗ್ ಏನು ಹೊಸ ಮುಖ ಏನಿಲ್ಲ. ಅವರು ಯಾವಾಗ ಕಾಲೇಜ್ ಓದ್ತಾ ಇದ್ರಲ್ಲ ಆ ಸಮಯದಲ್ಲೇ ಕಾಲೇಜಲ್ಲಿ ಎಲೆಕ್ಷನ್ ಕಂಟೆಸ್ಟ್ ಮಾಡಿದ್ದಾರೆ. ಅದಕ್ಕೆ ಗಫಾರ್ ಬೇಗ್ ಅವರು ಎಲ್ಲ ಒಂದು ಥರ ನೀವು ಲೆಕ್ಕಾಚಾರ ಆಗಿದ್ರೆ ನೀವು ಟಿಕೆಟ್ ಕೊಡಬೇಕಂದ್ರೆ ಕಾಂಗ್ರೆಸ್ ಹೈಕಮಾಂಡ್ ಯಾರಿಗೆ ಬೇಕಾದರೆ ಟಿಕೆಟ್ ಕೊಡ್ಬೋದು. ನಿಮಗೆ MP ಆಗಬೇಕು ಅಂದರೆ, ಗೆಲ್ಲಿಸ್ಬೇಕಂದ್ರೆ ಒಂದೇ ಕ್ಯಾಂಡಿಡೇಟು, ಅದೇ ಗಫಾರ್ ಬೇಗ್ ಕ್ಯಾಂಡಿಡೇಟು. ಅದಕ್ಕೆ ಹೈಕಮಾಂಡ್ಗೆ ನಮ್ಮ ರಿಕ್ವೆಸ್ಟು, ಇವತ್ತು ಸುಮಾರು ನಾವು ಒಂದು 200ಕ್ಕೂ ಹೆಚ್ಚು ಜನ ಅವ್ರು ನಮ್ಗೆ ಕರೆದಿಲ್ಲ, ತಿರ್ಗಾ ನಾವು 200ಕ್ಕೂ ಹೆಚ್ಚು ಜನ ಅವ್ರ ವೆಲ್ವಿಷರ್ಸು ನಾವು ಬಂದ್ವಿ, ನಾವು ಕೇಳ್ಕೊಂಡ್ವಿ. ಇವತ್ತು ಮಾನ್ಯ ಶ್ರೀ ಬೋಸ್ರಾಜ್ ಸಾಹೇಬ್ರು ಕೇಳ್ಕೊಂಡ್ವಿ, ದಯವಿಟ್ಟು ಅವ್ರನ್ನ ನೀವು ಟಿಕೆಟ್ ಕೊಡ್ಸೋದ್ರಿಂದ ನಿಮಗೆ ಒಬ್ಬ MP ಸಿಗ್ತಾನೆ ಅಂತ ಕೇಳ್ಕೊಂಡ್ವಿ. ಅವರು ನಮ್ಮ ಮೆಸೇಜ್ ತಗೊಂಡಿದ್ದಾರೆ, ನಾವು ಎಲ್ಲರೂ ಬರೆದು ಕೊಟ್ಟಿದ್ದೀವಿ, ಅದು ಹೈಕಮಾಂಡ್ನ ಸೇರಿಸ್ತೀವಿ ಅಂತ ಅವರು ಮಾತು ಕೊಟ್ಟಿದ್ದಾರೆ. ನಮಗೆ ನಂಬಿಕೆ ಇದೆ, ಇನ್ಶಾ ಅಲ್ಲಾ ಗಫಾರ್ ಬೇಗ್ ಅವ್ರಿಗೆ ಟಿಕೆಟ್ ಸಿಗ್ತದೆ. ಯಾಕಂದರೆ ಅವರೇ ವೆರಿ ಸೂಟಬಲ್ ಕ್ಯಾಂಡಿಡೇಟು. ಸರ್, ಈಗ ನಲ್ಪಾಡ್ ಅವರು ಮತ್ತು ಬೇರೆಯವರು ಈಗ ನಮ್ಮ ಬೆಂಗಳೂರು ಸೆಂಟ್ರಲ್ಗೆ ಕ್ಯಾಂಡಿಡೇಟ್ ಆಗ್ತಾರೆ, ಇವರಿಗೆ ಒತ್ತಡವನ್ನು ಕೂಡ ಹಾಕ್ತಾರೆ. ತಾವು ಏನು ಹೇಳ್ತೀರಿ ಸರ್? ಭಾಳ ಒಳ್ಳೆಯದು ಸರ್. ಎಲ್ರಿಗೂ ಆಸೆ ಇರ್ತದೆ ಸರ್. ಇವತ್ತು ನೋಡಿ, ನಮ್ಮ ಹಿರಿಯ ನಮ್ಮ ಲೀಡ್ರು, ನಮ್ಮ ಗುರುಗಳವರು 75 ವರ್ಷ ವಯಸ್ಸಾಗಿದೆ. ಇವತ್ತು ಅವರು ಬಂದು ನಾನು ಕ್ಯಾಂಡಿಡೇಟ್ ಅಂದ್ಬಿಟ್ಟು ಅವರು ಅಪ್ಲಿಕೇಶನ್ ಕೊಟ್ಟರು. 75 ವರ್ಷ ವಯಸ್ಸಾಗಿರೋರಿಗೂ ನನಗೂ ಕ್ಯಾಂಡಿಡೇಟ್ ಬೇಕು ಅಂತಾರೆ, ಆಯಿತಾ. ಇನ್ನೂ ಪೊಲಿಟಿಕಲ್ ಮೆಚ್ಯೂರಿಟಿ ಇರೋದಿಲ್ಲ, ಅವರು ನನಗೂ ಟಿಕೆಟ್ ಕೊಡಿ ಅಂತಾರೆ. ಕೇಳೋದ್ರಲ್ಲಿ ಏನು ತಪ್ಪಿಲ್ಲ ಸರ್. ಬಟ್ ತೀರ್ಮಾನ ಮಾಡಿ ಕೊಡ್ತಾರಲ್ಲ, ಅವರು ತೀರ್ಮಾನ ಮಾಡಬೇಕು. ಬರೀ ಟಿಕೆಟ್ ಕೊಡಬೇಕಾ ಅಥವಾ MP ಗೆಲ್ಲಿಸ್ಬೇಕನ್ನೋದು ಅವ್ರು ತೀರ್ಮಾನ ಮಾಡಬೇಕು. ಅದಕ್ಕೆ ಇವತ್ತು ಒಬ್ಬ ಕ್ಯಾಂಡಿಡೇಟ್ ಅಂದರೆ ಏನು ನೋಡಿ ಸರ್, ಇವತ್ತು ನಮ್ಮ ಬ್ಯಾಂಗ್ಳೂರು ಸೆಂಟ್ರಲ್ನಲ್ಲಿ ಇವತ್ತು 5 ಲಕ್ಷಕ್ಕೂ ಹೆಚ್ಚು ಮೈನಾರಿಟಿ ವೋಟ್ಸ್ ಇದೆ. ಬಟ್ ಬರೀ ಮೈನಾರಿಟಿ ವೋಟಿಂದನೇ ನಾವು ಎಲೆಕ್ಷನ್ ಗೆಲ್ಲನಾಗಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಇದು ನಮ್ಮ ಮೈನಾರಿಟಿ ಅವಾಗಿಂದ ನಮ್ಮದು ಏನು ಮಹದೇವಪುರ ಇದೆ, ಈ ಗಾಂಧಿನಗರ ಇದೆ, ಇವೆಲ್ಲ ನಮ್ಮ ಮೈನಾರಿಟೀಸ್ ವೋಟ್ಸ್ ಜಾಸ್ತಿ ಇದೆ. ಶಿವಾಜಿನಗರ, ಶಾಂತಿನಗರ ಇದೆಲ್ಲ ಜೊತೆಗೆ ಇವರು ಅವರು ಮೈನಾರಿಟೀಸ್ ಆದ್ರೂ ಎಲ್ಲ ಜಾತಿನ ಜೊತೆಲಿ ತಗೊಂಡು ಕೆಲಸ ಮಾಡಿರೋಂಥ ನಮ್ಮ ಗಫೂರ್ ಬೇಗ್ ಬೈ ವೈಟ್ಫೀಲ್ಡಲ್ಲಿಂದ ಹುಟ್ಟಿದ್ದು ಬೆಳೆದಿದ್ದೆಲ್ಲ ಇದ್ದರೆ ಅವರಿಗೆ ಕೆಲಸ ಮಾಡಲಿಕ್ಕೆ ತುಂಬ ಉತ್ಸಾಹದಿಂದ ತುಂಬ ದಿವಸ ಬೇಕಾಗಿತ್ತು. ಈಗ ಅವಕಾಶ ಬಂದಿದೆ, ಕೊಟ್ಟರೆ ತುಂಬ ಒಳ್ಳೆಯದು ಅಂತ ನಾವೆಲ್ಲ ಅವ್ರ ಜೊತೆ ನಿಂತು ಗೆಲ್ಸೋಕ್ಕೆ ನಾವು ರೆಡಿ ಇದ್ದೀವಿ. ಇದನ್ನು ಹೈಕಮಾಂಡಿಗೆ ಬಿಟ್ಟಿದ್ದೀವಿ. ಸೀಟ್ ವಿಷಯದಲ್ಲಿ ನಾವು ವೆಯ್ಟ್ ಮಾಡ್ತಾ ಇದ್ದೀವಿ, ಸೀಟ್ ಬರಲಿ ದೇವ್ರ ಕಡೆಯಿಂದ. ನಮ್ಮ ಲೀಡರ್ಸ್, ನಮ್ಮ ಮೈನಾರಿಟೀಸ್ ಸೇರಿ ಎಲ್ಲರೂ ಸೇರಿ ನಾವು ಅವ್ರಿಗೆ ಸೀಟ್ ಕೊಡಲಿಕ್ಕೆ ಪ್ರೆಷರ್ ಹಾಕಿದ್ದೀವಿ. ಇನ್ನೂ ಪ್ರೆಷರ್ ಮಾಡ್ತಾನೆ ಇದ್ದೀವಿ, ನಮ್ಗೆ ಕೊಡಿ, ಸೀಟ್ ಕೊಡಲೇಬೇಕು ಇವರಿಗೆ ಅಂತ. ಹೈಕಮಾಂಡ್ ನಮ್ಮ ಮುಂದೆ ಏನು ಹೇಳ್ತಾರೆ ಅವರು, ಆಯ್ತಪ್ಪ ನಿಮ್ದೆಲ್ಲ ಇದು ಕೊಡಿ ಅಂತ ಎಲ್ಲ ಬಯೋಡೇಟದ್ದು ಎಲ್ಲ ಏನೇನು ಬೇಕೆಲ್ಲ ತೊಗೊಂಡು ಹೋಗಿದ್ದಾರೆ. ಸೊ ಅವ್ರು ರೆಕಮೆಂಡ್ ಇವ್ರಿಗೆ ಯಾಕೆ ಕೊಡಬೇಕು ಅಂತಂದರೆ, ಇಷ್ಟು ದಿವಸದಿಂದ ನಮ್ಮ ಪಾಟೀಲ್ ಸೇವೆ ತುಂಬ ವರ್ಷಗಳಿಂದ ಇದೆ ಅವ್ರ ಸೇವೆ. ಈಗ ನಮ್ಮ ಜಾಫರ್ ಶರೀಫ್ ಸಾಹೇಬ್ರು ಹೋದ್ಮೇಲೆ, ಉಬೇದುಲ್ಲಾ ಸಾಹೇಬ್ ಬಂದರು, ಇವರೆಲ್ಲ ಹೋದ್ಮೇಲೆ ಇವಾಗ ನಮಗಿಂತ ಕ್ಯಾಂಡಿಡೇಟ್ಗಳಿಲ್ಲ. ಈಗ ಇದು ಕ್ಯಾಂಡಿಡೇಟ್ಸ್ 100 ಜನ ಇರ್ಬೋದು, ಪ್ರೆಷರ್ ಇರ್ಬೋದು, ಆಮೇಲೆ ಇನ್ನೂ ಅವರೇನೋ ದುಡ್ಡು ಕಾಸಲ್ಲಿ ಇರ್ಬೋದು, ಇಲ್ಲ ಇನ್ನು ಏನಂದ್ರಲ್ಲೂ ಇರ್ಬೋದು. ನಮಗೆ ಏನಿದೆ ಅಂದರೆ, ಈಗ ಇವರು ನಮ್ಮ ಗಫೂರ್ ಬೇಗ್ ಅವ್ರಿಗೆ ಯಾಕೆ ಕೊಡಬೇಕಂದ್ರೆ ನಾವೆಲ್ಲ ಇಷ್ಟಪಡ್ತೀವಿ ಅಂದರೆ, ಒಂದು ಸಮಾಜಮುಖಿ ವ್ಯಕ್ತಿ. ಇವರು ಸಮಾಜಮುಖ ವ್ಯಕ್ತಿ. ಅವ್ರಿಗೆ ಬರೀ ಮೈನಾರಿಟೀಸ್ ಎಲ್ಲ ನಾವೆಲ್ಲ ಸಪೋರ್ಟ್ ಮಾಡ್ತಾಯಿದ್ದೀವಿ ಅಂದರೆ ಅವರಲ್ಲಿರೋ ಗುಣ ನೋಡಿ ನಾವು ಅವ್ರಿಗೆ ಸಪೋರ್ಟ್ ಮಾಡ್ತಿದ್ದೀವಿ. ಎಲ್ಲ ನಮ್ಮ ಮೈನಾರಿಟೀಸು ನಾವು ಅದಕ್ಕೆ ಎಲ್ಲ ಸೇರಿ ಅವ್ರನ್ನ ಗೆಲ್ಲಿಸ್ಬೇಕಾದ್ರೆ ನಾವು ಒಂದು ತುದಿಗಾಲಲ್ಲಿ ನಿಂತಿದ್ದೀವಿ. ದೇವ್ರ ದಯಿಂದ ಅವ್ರಿಗೆ ಸೀಟ್ ಕೊಡಲಿ ಅಂತ ನಾವು ಹೈಕಮಾಂಡ್ನ ಕೇಳ್ಕೊತೀವಿ. ನಲ್ಪಾಡ್ ಒಬ್ಬರು ಕೇಳ್ತಾ ಇದ್ದಾರೆ ಅಂತ ನನಗೂ ತುಂಬಾ ಇದಿದೆ. ಅವರೇ ಕಾಂಪಿಟೇಟರ್ ಅಂತ ನಾನು ಮಾತಾಡೋದು. ನಾವು ಅಂದ್ಕೊಂಡಿರೋದು ನಲ್ಪಾಡ್ ಒಬ್ಬರೇ ನಮಗೆ ಇವರಿಗೆ ಎದುರಾಳಿ ಅನ್ನೋ ಸೀಟ್ ವಿಷಯದಲ್ಲಿ, ಬೇರೆ ಅದರಲ್ಲ. ಸೊ ನಲ್ಪಾಡವ್ರಿಗೆ ಇವ್ರಿಗೆ ಹೋಲಿಕೆ ಮಾಡ್ಲಿಕ್ಕೆ ಬರೋಲ್ಲ ಅಂತ ನಾನು ಹೇಳ್ಬೋದು. ಯಾಕೆ ಅಂತಂದರೆ ನಲ್ಪಾಡ್ಗಿಂತಲೂ ಚೆನ್ನಾಗಿ ನಮಗೆ ಇವರು ಲೋಕಲೆಲ್ಲ ಬಿಲ್ಟಪ್ ಮಾಡ್ಕೊಂಡು ಬಂದಿರೋರು. ನಲ್ಪಾಡು ಇವತ್ತು ಏನು ಸ್ಟೇಟಲ್ಲಿ ಆಗಿದ್ದಾರೆ ಇದೆಲ್ಲ ಇರ್ಬೋದು. ಈಗ ಆಲ್ರೆಡಿ ಅವ್ರಿಗಿನ್ನ ಚೆನ್ನಾಗಿ ಕೆಲಸ ಮಾಡ್ಕೊಂಡು ಬಂದಿರೋ ನಾವೆಲ್ಲ ಚತುರ್ಥ ನಾವು ನಲ್ಪಾಡು ಅಂತ ಹೋಗಿ ನಾವು ಇದ್ರ ಬಗ್ಗೆ ಮಾತಾಡೋಕ್ಕೆ ನಾವು ರೆಡಿ ಇಲ್ಲ. ಆದರೆ ನಮ್ಮ ಗಫೂರ್ ಬೇಗಿಗೆ ಕೆಲಸ ನೋಡಿ ಅವರ ಒಂದು ಸಮಾಜಮುಖಿ ವ್ಯಕ್ತಿ ಅಂತೇಳಿ ನಾವು ಅವ್ರಿಗೆಲ್ಲ ಕ್ಷೇತ್ರ ಜನದಲ್ಲಿ ಆಗಿದ್ದಾರೆ ಸರ್. ಕ್ಷೇತ್ರ ಜನ ಅದೇ ಸಮಾಜಮುಖಿಯಾಗಿ ತುಂಬ ಚೆನ್ನಾಗಿದ್ದಾರೆ. ಅವರಲ್ಲಿ ಯಾವುದೇ ಭೇದ ಭಾವ ಅಂತಲೇ ಇಲ್ಲ. ಅವರಿಗೆ ಅವ್ರು ಎಲ್ಲರ ಕಡೆ ತುಂಬ ಚೆನ್ನಾಗಿದ್ದಾರೆ, ಕೆಲಸನೂ ಮಾಡ್ಕೊಂಡು ಬಂದಿದ್ದಾರೆ. ಇವತ್ತಲ್ಲಿ ಎ ಕೃಷ್ಣಪ್ಪನ ಕಾಲದಿಂದ ನಾವು ಕಾಂಗ್ರೆಸ್ ಪಾರ್ಟಿಲಿ ಇಷ್ಟು ವರ್ಷ ಸರ್ವಿಸ್ ಮಾಡ್ಕೊಂಡು ಬಂದಿದ್ದಾರೆ. ಅವ್ರಿಗೂ ಒಂದು ಅವಕಾಶ ಬೇಕಲ್ವಾ?
ಈಗ ಇಂಥವ್ರಾದರೆ ನಮ್ಮ ಸಮಾಜಕ್ಕೆ ಒಳ್ಳೇದಾಗ್ತಾ ಅನ್ನೋದೇ ನಮ್ಮ ಅಭಿಪ್ರಾಯ. ಇವರಿಗೆ ಒಂದು ತೆಲಂಗಾಣ ಇನ್ಚಾರ್ಜ್ ಕೊಟ್ಟಿದ್ರು, ಈಗ ಅವ್ರು ಏನು ಇನ್ಚಾರ್ಜ್ ಕೊಟ್ಟಿದ್ದಾರೆ ಆ ಇನ್ಚಾರ್ಜಿಗೆ ಹೋಗಿ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ. ಅವ್ರು ಎಲ್ಲಿ ಕೊಟ್ಟರು ಕೆಲಸ ಮಾಡ್ಕೊಂಬರೋಂಥ ನಮ್ಮ ಕಾಂಗ್ರೆಸ್ ಪಾರ್ಟಿಗೋಸ್ಕರ ಏನು ಕೆಲಸ ಕೊಟ್ಟರು ಮಾಡ್ಕೊಂಬರೋಂಥ ವ್ಯಕ್ತಿ. ಆದ್ದರಿಂದ ನಾವು ಎಲ್ಲ ಕಡೆಯಿಂದಲೂ ಚೆನ್ನಾಗಿದೆ ಕೊಡಲಿ ಅನ್ನೋದು ನಮ್ಮ ಆಸೆ, ನಮ್ಮ ಎಲ್ಲ ಮುಖಂಡರಿಂದ ನಮ್ಮದು ಒಂದಿದೆ. गया था कि जितने भी कैंडिडेट्स हैं बेंगलुरु सेंट्रल के लिए तो आके अपने उम्मीदवार के कैंडिडेट के जो एप्लीकेशंस हैं तो एप्लीकेशन सबमिट करो करके अपने जो इंचार्ज हैं सेंट्रल के बोसराज साहब उनके हाथ हैंड ओवर करो पूरा बायोडाटा, और जितने भी अपने फॉलोवर्स हैं उनसे लेटर दियो. डिस्कशन ऐसा नहीं कि बोले यहाँ से बात कर को हमारा काम क्या है कलेक्ट कर को सबकी ओपिनियन लेको हमें हाईकमान दे दी. अब आखिरी तक भी बेंगलुरु सेंट्रल के कैंडिडेट के हैसियत से 2014 से मैं फाइट करके आ रहा हूँ बेंगलुरु सेंट्रल के लिए. रिजवान भाई पहली बार आए ना तभी भी मैं फाइट किया था, जब जाफ़र शरीफ साहब थे मरहूम तभी भी मैं पूछा था, क्योंकि बेंगलुरु सेंट्रल ये नई कॉन्स्टिट्यूंसी बनी. पहले बेंगलुरु नॉर्थ थी, नॉर्थ और साउथ थी, तो खुसूसन 35 साल जाफ़र शरीफ साहब बेंगलुरु नॉर्थ से जीत के आते रहे. तो उसके बाद डिलिमिटेशन के बाद बेंगलुरु सेंट्रल बनी, तो तब से मैं पूछ रहा हूँ, जब से डिलिमिटेशन बनी तब से मैं पूछ रहा हूँ. लेकिन सांगलियाना साहब को 2009 में दिए तो वो तब भी हारे हमें, तब ज़मीर साहब सांगलियाना साहब और पीसी मोहन खड़े थे. तो उसके बाद कभी भी कांग्रेस यहाँ जीती नहीं. अच्छा, बेंगलुरु सेंट्रल ही आपको क्यों सेलेक्ट करा? बेंगलुरु सेंट्रल क्योंकि मैं वहाँ का बाशिंदा हूँ, और महादेवपुरा जो सबसे बड़ी कॉन्स्टिट्यूंसी है जहाँ पे 6 लाख वोट है वहाँ से मैं आता हूँ, और हर हमेशा महादेवपुरा से कांग्रेस की हार हो रही है. उसकी वजह से इस बार मैं महादेवपुरा से खुद मैं लड़ने के लिए तैयार हूँ और जीतने के लिए तैयार हूँ. इस वक्त एस्पिरेंट कितने हैं बेंगलुरु सेंट्रल? मुझे जहाँ तक एस्पिरेंट दिखे मुझे लग रहा मैं अकेला ही एस्पिरेंट्स हूँ जो सीरियस हो. अगर पार्टी जीतना है तो सर्वे कराए, सब लीडर्स के पास पूछे कि कौन है, कितने भी होने दो कैंडिडेट, लेकिन कैंडिडेट की क्या बैकग्राउंड क्या है, जीत सकता है क्या. अवाम में देखो सिर्फ माइनॉरिटी वोट से मैं जीत नहीं सकता. जो मेजॉरिटी है मेजॉरिटी के साथ लेके चलना है माइनॉरिटीज़, तभी बेंगलुरु सेंट्रल में एमपी माइनॉरिटी एक एमपी बन सकता है. विदाउट सपोर्ट ऑफ मेजॉरिटी कोई एमपी नहीं बन सकता. क्या एजेंडा पर आप टिकट पूछ रहे हैं और क्या एजेंडा पर आप इलेक्शन? देखो एजेंडा देखो बेंगलुरु के अंदर आज देश की हालात पता है, आप आने वाले 2024 की हालत को आपको पता है. और कर्नाटक में पिछली दफ़ा हमारी एक ही सीट थी, 25 सीट वो जीते थे, एक इंडिपेंडेंट जीते थे, एक सुरेश अपने जो बेंगलुरु रूरल के थे वो जीते, और उसके बाद हासन से देवेगौड़ा बेटे जीते थे. तो इस बार बेंगलुरु में तीन टिकट है, जो नॉर्थ साउथ और सेंट्रल, और अक़लियतों के लिए मुझे लगता है कर्नाटक के अंदर यही सीट सेफ़ है. आज के हालात में अगर सब एमएलए मिल के काम करें, जो एमएलए की पैटर्न की वोटिंग हो गई ना, हमें 63,000 हमारी आज लीड है. 5 एमएलए का जो वोट आप लेंगे ना तो 63,000 वोट हमें आगे हैं. कितने कांग्रेस के ಮಕ್ಕಳ ಹೈಯರ್ ಎಜುಕೇಷನ್, ಮಗಳ ಮದುವೆ, ಕನಸಿನ ಸ್ವಂತ ಮನೆ, ಇದಕ್ಕೆಲ್ಲ ಹೆಂಗೆ ಹಣ ಹೊಂದಿಸ್ಬೇಕಂತ ಟೆನ್ಷನಲ್ಲಿದ್ದೀರಾ? ಟೆನ್ಷನ್ ಬಿಡಿ, ನೀವು ಅಡವಿಟ್ಟ ಚಿನ್ನವನ್ನ ಬಿಡಿಸಿ ನಿಮ್ಮಲ್ಲಿರೋ ಹಳೆ ಚಿನ್ನವನ್ನ ಇಂದಿನ ಆನ್ಲೈನ್ ರೇಟಿಗೆ ಕೊಂಡುಕೊಂಡು ತಕ್ಷಣ ನಿಮಗೆ ಬಾಕಿ ಹಣ ಕೊಡ್ತೀವಿ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಮ್ಮೆಲ್ಲರ ಕಂಪನಿ.